ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 37ನೆಯ ಶ್ಲೋಕ. ವಿಶುದ್ಧೌ ತೇ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ ಸೇವೆ ದೇವಿಂ ಅಪಿ ಶಿವ ಸಮಾನ ವ್ಯವಸಿತಾಂ ಯಯೋಃ ಕಾಂತ್ಯಾ ಯಾಂತ್ಯಾಃ ಶಶಿಕಿರಣ ಸಾರೂಪ್ಯ ಸರಣೇಃ ವಿಧೂತಾಂತರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಹೇ ಭಗವತಿಯೇ, ವಿಶುದ್ಧ ಚಕ್ರದಲ್ಲಿರುವ ಶುದ್ಧ ಸ್ಫಟಿಕದಂತೆ ನಿರ್ಮಲನು, ಆಕಾಶ ತತ್ವವನ್ನ ಸೃಷ್ಟಿ ಮಾಡಿದ ಆ ಶಿವನನ್ನು ಮತ್ತು ಶಿವನಿಗೆ ಸಮಾನವಾಗಿರಬಹುದಾದ ಶಿವೆಯಾದ ನಿನ್ನನ್ನು ನಾವು ಉಪಾಸನೆ ಮಾಡುತ್ತಿದ್ದೇವೆ. ಹೀಗೆ ನಿಮ್ಮಿಬ್ಬರಿಂದ ಹೊರಹೊಮ್ಮಬಹುದಾದಂತಹ ಬೆಳದಿಂಗಳನಂತಹ ಕಾಂತಿಯಿಂದ ಈ ಜಗತ್ತೇ ತನ್ನೊಳಗಿರಬಹುದಾದ ಕತ್ತಲೆಯನ್ನು ಹೋಗಲಾಡಿಸಿಕೊಂಡು ಚಕೋರ ಪಕ್ಷಿಯಂತೆ ನಲಿಯುತ್ತಿದೆ. ಅಂತಹ ಶಿವಶಕ್ತಿಯರಾದ ನಿಮ್ಮಿಬ್ಬರನ್ನ ಧ್ಯಾನಿಸುತ್ತಿದ್ದೇವೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀಶಂಕರ ಭಗವತ್ಪಾದರು ವಿಶುದ್ಧ ಚಕ್ರದಲ್ಲಿರಬಹುದಾದಂತಹ ಶಿವಶಕ್ತಿಯರ ಉಪಾಸನೆ ಮಾಡುವುದು ಹೇಗೆ, ಅದರ ಫಲಿತವೇನು ಅನ್ನುವುದನ್ನು ಹೇಳಿದ್ದಾರೆ. ಆತ್ಮೀಯರೇ, ಹಿಂದಿನ ಶ್ಲೋಕದಲ್ಲಿ ಆಜ್ಞಾಚಕ್ರದ ಉಪಾಸನೆ ಮತ್ತು ಅದರ ಫಲವನ್ನ ಹೇಳಿದ್ದಂಥ ಗುರುಗಳು ಈ ಶ್ಲೋಕದಲ್ಲಿ ಆಜ್ಞಾಚಕ್ರಕ್ಕಿಂತಲೂ ಕೆಳಗಿರಬಹುದಾದ ವಿಶುದ್ಧ ಚಕ್ರದ ಉಪಾಸನೆ ಹೇಗೆ ಮತ್ತು ಅದರ ಫಲಿತವನ್ನು ಹೇಳಿದ್ದಾರೆ. ನೋಡಿ, ಈ ಶ್ಲೋಕ ಆರಂಭವಾಗಿರುವಂಥದ್ದು ವಿಶುದ್ಧೌತೆ ಶುದ್ಧ ಸ್ಫಟಿಕ ಮಿಷದಂ ವ್ಯೋಮಜನಕಂ ಅಂತ. ಅಂದರೆ ಕಂಠಸ್ಥಾನದಲ್ಲಿರಬಹುದಾದ ವಿಶುದ್ಧಿ ಎನ್ನುವಂಥ ಚಕ್ರವು ಆಕಾಶ ತತ್ವವಾಗಿದೆ. ಈ ವಿಶುದ್ಧಿ ಚಕ್ರದಲ್ಲಿ 16 ದಳಗಳಿರುತ್ತೆ. 16 ದಳಗಳು 16 ತಿಥಿನಿತ್ಯ ದೇವತೆಯರನ್ನ ಸಂಕೇತವಾಗಿ ಹೇಳುವಂಥದ್ದು ಮತ್ತು ವರ್ಣಮಾಲೆಯಲ್ಲಿ 16 ಸ್ವರಗಳನ್ನು ಪ್ರತಿನಿಧಿಸುವಂಥದ್ದು ಅಂತ ಹೇಳುತ್ತಾರೆ. ಮತ್ತು ಹಿಂದಿನ ಶ್ಲೋಕದಲ್ಲಿ ಆತ್ಮಸ್ವರೂಪರಾದ ಶಿವಶಕ್ತಿಗಳು ಆಜ್ಞಾಚಕ್ರದಲ್ಲಿನ ಮನಸ್ತತ್ವದಲ್ಲಿ ಇದ್ದದ್ದನ್ನು ನಾವು ನೋಡಿದ್ದೇವೆ. ನೋಡಿ, ಉಪನಿಷತ್ಕಾರರು ಒಂದು ಸೃಷ್ಟಿಯ ಕ್ರಮವನ್ನು ಹೇಳ್ತಾರೆ. ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ಅಂತ ಹೇಳ್ತಾರೆ. ಅಂದರೆ ಆ ಪರಬ್ರಹ್ಮವೇ ಆತ್ಮವಸ್ತು. ಆ ಆತ್ಮವಸ್ತುವಾದ ಪರಬ್ರಹ್ಮನಿಂದಲೇ ಆಕಾಶವು ಸೃಷ್ಟಿಯಾಗಿರುವಂಥದ್ದು ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪಃ, ಅದಾದ ಮೇಲೆ ಪೃಥ್ವಿ, ಹೀಗೆ ಒಂದಾದ ಮೇಲೆ ಒಂದು ತತ್ವಗಳು ಹೊರಹೊಮ್ಮುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ಈ ಪಂಚಭೂತ ತತ್ವಗಳು ಅನಾಹತ, ಮಣಿಪೂರ, ಸ್ವಾಧಿಷ್ಠಾನ, ಮೂಲಾಧಾರ ಅನ್ನುವ ಚಕ್ರಕ್ಕೆ ಜೋಡಣೆ ಮಾಡಿಕೊಂಡು ಆ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ವಿಶುದ್ಧ ಚಕ್ರದಲ್ಲಿರುವ ಆಕಾಶ ತತ್ವದ ಸೃಷ್ಟಿಕರ್ತನಾದ ಶಿವನು ಹೇಗಿದ್ದಾನೆ ಎನ್ನುವುದನ್ನು ವರ್ಣನೆ ಮಾಡುತ್ತಿದ್ದಾರೆ. ಶುದ್ಧ ಸ್ಫಟಿಕದಂತೆ ಇದ್ದಾನೆ, ಪರಿಶುದ್ಧನಾಗಿದ್ದಾನೆ. ಶಿವನು ಸದಾ ಸರ್ವಕಾಲದಲ್ಲಿಯೂ ಪರಿಶುದ್ಧನೇ. ಹಾಗಾಗಿ ಆತನಿಗೆ ಆದಿತಃ ಪರಿಶುದ್ಧತ್ವಾತ್ ಮಲತ್ರಯ ವಿಯೋಗತಃ ಅಂತ ಹೇಳಿರುವಂಥದ್ದು. ಯಾವಾತನಿಗೆ ಆಣವ ಮಲ, ಕಾರ್ಮಿಕ ಮಲ, ಮಾಯೆಯ ಮಲ ಅನ್ನುವಂಥ ಮಲತ್ರಯಗಳು ಇಲ್ಲದೆ ಅತ್ಯಂತ ಪರಿಶುದ್ಧನಾಗಿದ್ದಾನೋ ಅವನನ್ನ ಶಿವ ಅಂತ ಕರೆಯುವಂಥದ್ದು ಅಂತ. ಹಾಗೆ ನಮಕದಲ್ಲಿ ಧ್ಯಾನ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡುವಂತೆ ಆಪಾತಾಲ ನಭಸ್ಥಲಾಂತ ಭುವನ ಬ್ರಹ್ಮಾಂಡಮಾ ವಿಸ್ಫುರತ್ ಜ್ಯೋತಿಸ್ಫಾಟಿಕ ಲಿಂಗ ಮೌಲಿ ವಿಲಸತ್ ಪೂರ್ಣೆಂದು ವಾಂತಾವೃತೈಹಿ ಅಂತ ಹೇಳ್ತಾರೆ. ಜ್ಯೋತಿಸ್ಫಾಟಿಕ ಲಿಂಗ ಅಂತ ಅಂದರೆ ಆ ಜ್ಯೋತಿಯಂತಿದೆ, ಅದು ಸ್ಫಟಿಕಲಿಂಗವಾಗಿದೆ ಅಂತ. ಸ್ಫಟಿಕಲಿಂಗ ಅಂದರೆ ಧಾತುವನ್ನು ಹೋಲಿಸಿ ಹೇಳ್ತಾ ಇದ್ದಾರೆ ಅಂತಲ್ಲ, ಅತ್ಯಂತ ಪರಿಶುದ್ಧಕ್ಕೆ ಸಂಕೇತ ಅಂತ ತಿಳಿಯಬೇಕು. ಹಾಗಾಗಿ ಮತ್ತೊಂದು ಧ್ಯಾನ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ ಅಂತ. ಹೀಗಾಗಿ ಶಿವನು ಸ್ಫಟಿಕದಂತೆ ಅತ್ಯಂತ ಪರಿಶುದ್ಧನು. ಅವನ ಅರ್ಧಾಂಗಿಯಾದ ಶಿವಿಯೂ ಸಹ ಪರಿಶುದ್ಧಳು. ಆಕೆ
ಶಿವನ ಜೊತೆಯಲ್ಲಿ ವಿಶುದ್ಧ ಚಕ್ರದಲ್ಲಿ ಸಮಾನವಾಗಿರುತ್ತಾಳೆ, ಭಕ್ತರಿಂದ ಸಮಾನವಾಗಿ ಉಪಾಸನೆಗೆ ಒಳಗಾಗಿರುತ್ತಾಳೆ ಅಂತ. ಶಿವಂ ಸೇವೆ ದೇವಿಂ ಅಪಿ ಶಿವಸಮಾನ ವ್ಯವಸಿತಾಂ ಅಂತ ಹೇಳಿರುವಂಥದ್ದು. ಹಾಗಾಗಿ ಶಿವಶಕ್ತಿಗಳ ಸಮಯಾಚಾರ ತತ್ವವನ್ನು ಮತ್ತೆ 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 ಪ್ರತಿಧ್ವನಿಸ್ತಾ ಇದ್ದಾರೆ ಗುರುಗಳು ಹಲವಾರು ಶ್ಲೋಕಗಳಲ್ಲಿ. ಇಲ್ಲಿ ಶಿವನಿಗೆ ವ್ಯೋಮಜನಕ ಅಂತ ಹೇಳಿ ಗುರುಗಳು ಕರೆದಿದ್ದಾರೆ. ಶಾಸ್ತ್ರಗಳಲ್ಲಿ ಈ ವ್ಯೋಮಜನಕನಾದ ಶಿವನಿಗೆ ವ್ಯೋಮೇಶ್ವರ ಅನ್ನುವ ಹೆಸರಿದೆ. ಶಿವೆಗೆ ಅಂದರೆ ಪಾರ್ವತಿಗೆ ವ್ಯೋಮೇಶ್ವರಿ ಅನ್ನುವ ನಾಮದಿಂದ ಕರೆಯುತ್ತಾರೆ ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಹೀಗೆ ಈ ವಿಶುದ್ಧ ಚಕ್ರದಲ್ಲಿರಬಹುದಾದಂಥ ವ್ಯೋಮೇಶ್ವರ ವ್ಯೋಮೇಶ್ವರಿಯರ ಶರೀರ ಕಾಂತಿ ಹೇಗಿದೆಯಪ್ಪ ಅಂದರೆ ಶಶಿಕಿರಣ ಸಾರೂಪ್ಯ ಸರಣೇ ಯಯೋ ಕಾಂತ್ಯ ಯಾಂತ್ಯಾಹ. ಅಂದರೆ ನಮ್ಮ ಅಂತಃಕರಣದಲ್ಲೇ ಒಂದು ಸ್ವಯಂ ಪ್ರಕಾಶಮಾನವಾದಂಥ ಚೈತನ್ಯವಿದೆ. ಆ ಸ್ವಯಂ ಪ್ರಕಾಶಮಾನವಾದ ಚೈತನ್ಯದಿಂದ ನಮ್ಮ ಅಂತಃಕರಣವಾದಂಥ ಮನೋ, ಬುದ್ಧಿ, ಅಹಂ, ಚಿತ್ತ ಈ 4 ತತ್ವಗಳು ಸಹ ಈ ಚೈತನ್ಯದ ಪ್ರಭಾವದಿಂದ ಬೆಳಗಿದೆ, ಕೆಲಸ ಮಾಡ್ತಾ ಇದೆ, ಶರೀರವನ್ನು ಕ್ರಿಯಾಶೀಲವಾಗಿಸಿದೆ. ಮತ್ತು ಯಾವಾತನು ಇಂತಹ ಶಿವಶಕ್ತಿಗಳಿಂದ ಹೊರಹೊಮ್ಮಬಹುದಾದ ಸ್ವಯಂ ಪ್ರಕಾಶವಾದ ಕಾಂತಿಯನ್ನು ವಿಶುದ್ಧ ಚಕ್ರದಲ್ಲಿ ಅನುಸಂಧಾನ ಮಾಡುತ್ತಾನೋ ಅಂತಹ ಸಾಧಕನಿಗೆ ಎಂತಹ ಅನುಭವವಾಗುತ್ತೆ ಅಂತಂದರೆ ಅತ್ಯಂತ ಆಹ್ಲಾದವಾಗಿ ಪರಮಶಾಂತವಾದ ಪರಮಾನಂದ ಸಹಜಾನಂದ ಉಂಟಾಗತ್ತೆ. ಅಷ್ಟು ಮಾತ್ರವಲ್ಲ, ಇಂತಹ ವ್ಯೋಮೇಶ್ವರ ವ್ಯೋಮೇಶ್ವರಿಯರನ್ನು ನಾವು ನಮ್ಮ ವಿಶುದ್ಧ ಚಕ್ರದಲ್ಲಿ ಧ್ಯಾನಿಸುವುದರಿಂದ ವಿಧೂತಾಂತರ್ಧ್ವಾಂತ ನಮ್ಮ ಅಜ್ಞಾನವೆಂಬ ಅಂಧಕಾರವನ್ನು ಸರ್ವನಾಶ ಮಾಡಿ ಸುಜ್ಞಾನದ ಬೆಳಕನ್ನು ಹರಿಸುವಂಥವರಾಗ್ತಾರೆ. ಅಷ್ಟು ಮಾತ್ರವಲ್ಲ, ವಿಲಸತಿ ಚಕೋರೀವ ಜಗತಿ. ಈ ಚಕೋರ ಪಕ್ಷಿಯು ಬೆಳದಿಂಗಳನ್ನು ಪಾನ ಮಾಡುತ್ತಾ ಸದಾ ತೃಪ್ತವಾಗಿರುತ್ತೆ ಅಂತ ಹೇಳ್ತಾರೆ. ಬಸವಣ್ಣನವರು ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂತ ಹೇಳ್ತಾರೆ. ಹಾಗೆ ಆ ಪಕ್ಷಿಗೆ ಬೆಳದಿಂಗಳು ಅಂದರೆ ತುಂಬ ಆಪ್ಯಾಯಮಾನವಾಗಿರುವಂಥದ್ದು. ಹಾಗೆ ಸಾಧಕರಾದ ಮಹಾತ್ಮರಿಗೆ ಶಿವಶಕ್ತಿಗಳಿಂದ ಹೊರಹೊಮ್ಮಬಹುದಾದ ಬೆಳದಿಂಗಳನ್ನು ಪಾನ ಮಾಡುತ್ತಾ ಅವರೂ ಸಹ ತೃಪ್ತರಾಗಿರುತ್ತಾರೆ. ಹಾಗೆಯೇ ಈ ಇಡೀ ವಿಶ್ವವು ಸಮಸ್ತ ಜೀವರಾಶಿಗಳೂ ಸಹ ತಿಳಿದೋ ತಿಳಿಯದೆಯೋ ಆ ಶಿವಶಕ್ತಿಗಳಿಂದ ಹೊರಹೊಮ್ಮಬಹುದಾದ ಶಶಿಕಿರಣದ ಆಹ್ಲಾದತೆಯನ್ನು, ಆ ಬೆಳದಿಂಗಳನ್ನು ಆಸ್ವಾದನೆ ಮಾಡುತ್ತಲೇ ಬದುಕ್ತಾ ಇರುವಂಥದ್ದು. ಮತ್ತು ಈ ಜಗತ್ತೆಲ್ಲ ಶಿವಶಕ್ತಿಗಳ ಶಶಿಕಿರಣ ಕಾಂತಿಯಿಂದ ಬದುಕುತ್ತಿರುವಂಥದ್ದು ಅಂತ ಯೋಗಿಗಳು, ತಪಸ್ವಿಗಳು ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇರ್ತಾರೆ, ದರ್ಶನ ಮಾಡ್ತಾ ಇರ್ತಾರೆ. ಆದರೆ ಸಾಮಾನ್ಯರಿಗೆ ಅದರ ಕಿಂಚಿತ್ ಅರಿವೂ ಇರೋದಿಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹೂವಿನಲ್ಲಿ ಮಕರಂದವಿರುತ್ತೆ ಅಂತ ಎಲ್ಲರಿಗೂ ಗೊತ್ತು, ದುಂಬಿಗೂ ಗೊತ್ತು. ಆದರೆ ನಮಗೆ ಆ ಮಕರಂದ ಹ್ಯಾಕ್ ತಗೋಬೇಕು ಅಂತ ಗೊತ್ತಿಲ್ಲ, ದುಂಬಿಗೆ ಮಾತ್ರ ಗೊತ್ತು. ಆ ದುಂಬಿ ಹೂವನ್ನು ಹಾಳು ಮಾಡದಂತೆ ಎಚ್ಚರಿಕೆಯಾಗಿ ಕುಳಿತು ಅದರ ಮಕರಂದನ ಮಾತ್ರ ಹೀರುತ್ತೆ. ಹಾಗೆಯೇ ಪ್ರಪಂಚ ಅನ್ನುವಂಥ ಈ ಪುಷ್ಪದಲ್ಲಿ ಪರಮಾತ್ಮ ತತ್ವ ಅನ್ನುವಂಥ ಮಕರಂದವನ್ನು ಯೋಗಿ ಅನ್ನುವಂಥ, ತಪಸ್ವಿ ಅನ್ನುವಂಥ, ಸಾಧಕ ಅನ್ನುವಂಥ ದುಂಬಿ ಮಾತ್ರ ಸ್ವೀಕರಿಸ್ತಾನೆ. ಬೇರೆಯವರಿಗೇನು ಕಾಣೋದಿಲ್ಲ, ಹೂವು ಹೂವಾಗಿಯೇ ಕಾಣುತ್ತೆ. ನಮಗೆ ಈ ವಿಶ್ವ ಜಡವಿಶ್ವದಂತೆಯೇ ಕಾಣುತ್ತೆ. ಯೋಗಿಗಳಿಗೆ, ತಪಸ್ವಿಗಳಿಗೆ, ಮಹಾತ್ಮರಿಗೆ ಮಾತ್ರ ಈ ವಿಶ್ವವೆಲ್ಲ ಶಿವಶಕ್ತಿಮಯವಾಗಿ ಕಾಣುತ್ತೆ. ಹೀಗಾಗಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನಮ್ಮ ಕಂಠದಲ್ಲಿರಬಹುದಾದಂಥ ವಿಶುದ್ಧಿ ಎನ್ನುವ ಚಕ್ರದಲ್ಲಿರುವ ಶಿವಶಕ್ತಿಗಳನ್ನು ವ್ಯೋಮೇಶ್ವರ ವ್ಯೋಮೇಶ್ವರಿ ಎಂಬತಕ್ಕಂಥ ತತ್ವವನ್ನು ಹೇಗೆ ಉಪಾಸನೆ ಮಾಡಬೇಕು ಮತ್ತು ಉಪಾಸನೆ ಮಾಡುವುದರ ಫಲಿತವೇನು
ಅನ್ನುವುದನ್ನು ವಿವರಿಸಿದ್ದಾರೆ. ಅಂತಹ ಸರ್ವಜ್ಞರಾದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಜಗನ್ಮಾತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕದ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.